ಹೈ ವೋಲ್ಟೇಜ್ ಸಂಪುಟ ಸಭೆಗೆ ಕೌಂಟ್ಡೌನ್ ಶುರುವಾಗಿದೆ. ಜಾತಿ ಗಣತಿ ವರದಿ ಜಾರಿಗೆ ಇವತ್ತೇ ಕ್ಲೈಮ್ಯಾಕ್ಸ್ ಇದೆ. ಕೆಲವೇ ಕ್ಷಣಗಳಲ್ಲಿ ವರದಿಯನ್ನ ಜಾರಿ ಮಾಡಬೇಕಾ ಬೇಡವಾ ಎನ್ನುವುದರ ಬಗ್ಗೆ ಸಂಪುಟದಲ್ಲಿ ಚರ್ಚೆ ನಡೆದು ಭವಿಷ್ಯ ಕೂಡ ನಿರ್ಧಾರ ಆಗಬಹುದು. ವಿರೋಧದ ಮಧ್ಯೆ ಕೂಡ ಇಲ್ಲಿ ಜಾತಿ ಗಣತಿ ಜಾರಿಯಾಗುತ್ತೆ ಅಂತ ಪ್ರಶ್ನೆ ಇದೆ. ಬಹಳಷ್ಟು ವಿರೋಧ ಇದೆ. ಲಿಂಗಾಯತ ಸಮುದಾಯ ವಿರೋಧ ಇದೆ, ಒಕ್ಕಲಿಗ ಸಮುದಾಯದ ವಿರೋಧ ಇದೆ. ಇದರ ಮಧ್ಯೆ ಕುರುಬ ಸಮುದಾಯ ಕೂಡ ನಾವು ಇನ್ನೂ ಜಾಸ್ತಿ ಇದ್ವಿ, 43 ಲಕ್ಷ ತೋರಿಸಿದ್ದಾರೆ ನಮ್ಮನ್ನ ಅಂತ ಅಲ್ಲೂ ಒಂದು ಅಸಮಾಧಾನ ಇದೆ. ಇದೆಲ್ಲವುಗಳನ್ನು ಕೂಡ ದಾಟಿಕೊಂಡು ಈ ಜಾತಿ ಗಣತಿ ವರದಿ ಜಾರಿ ಆಗುತ್ತಾ, ಅನುಷ್ಠಾನಕ್ಕೆ ಬರುತ್ತಾ? ಅದಾದ ಮೇಲೆ ಮೀಸಲಾತಿ. ಜಾತಿ ಗಣತಿ ವರದಿ ಪ್ರೆಸೆಂಟ್ ಮಾಡೋದು, ಅನುಷ್ಠಾನ ಮಾಡೋದು ಒಂದು ಭಾಗ. ಶೈಕ್ಷಣಿಕವಾಗಿ ಯಾರು ಹಿಂದೆ ಇದ್ದಾರೆ, ಆರ್ಥಿಕವಾಗಿ ಯಾರು ಹಿಂದೆ ಇದ್ದಾರೆ ಅಂತ ಒಂದು ಭಾಗ. ಇದರ ಆಧಾರದ ಮೇಲೆ ಮೀಸಲಾತಿ ಇದೆಯಲ್ಲ, ಅದು ಇನ್ನೊಂದು ಸವಾಲು. ಆ ಮೀಸಲಾತಿ ಆದಾಗ ಅದು 50% ಮೀಸಲಾತಿಯ ಕೋಟಾವನ್ನು ಮೀರುತ್ತಾ ಮೀರಲ್ವಾ? ಮೀರಿದ್ರೆ ಕೇಂದ್ರದ ಅನುಮತಿ ಬೇಕಾಗುತ್ತೆ. ಕೇಂದ್ರ ಅಲ್ಲಿ ಒಂದು ಬೇರೆ ಪಕ್ಷದ ಸರ್ಕಾರ ಇದೆ, ರಾಜ್ಯದಲ್ಲಿ ಬೇರೆ ಪಕ್ಷದ ಸರ್ಕಾರ ಇದೆ. ಹೀಗಿದ್ದಾಗ ಕೇಂದ್ರ ಒಪ್ಕೊಂಡ್ಬಿಡುತ್ತಾ ಇದನ್ನು? ಇಷ್ಟು ಪ್ರಶ್ನೆಗಳು ಕೂಡ ಇಲ್ಲಿರ್ತವೆ. ಯಾರಿಗೂ ಅನ್ಯಾಯಕ್ಕೆ ಬಿಡಲ್ಲ ನಾವು, ಅನ್ಯಾಯ ಆಗೋದಕ್ಕೆ ಯಾರ್ಯಾರಿಗೂ ನಾವು ಬಿಡಲ್ಲ ಅಂತ ಹೇಳಿ CM ಹೇಳ್ತಾ ಇದ್ದಾರೆ. ಈ ಕಡೆ ಲಿಂಗಾಯತ ಒಕ್ಕಲಿಗ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅಹಿಂದ ವರ್ಗಗಳ ಸಚಿವರಿಂದ ಗಣತಿ ಪರವಾಗಿ ಬ್ಯಾಟಿಂಗ್ ಇದೆ. ಸೊ ತುಂಬ ಕುತೂಹಲ ಮೂಡಿಸ್ತಾ ಇದೆ. ಏನಾಗಬಹುದು ಸಭೆಯಲ್ಲಿ ಅಂತ ನೋಡಿದ್ರೆ, ಕೂಲಂಕಷ ಅಧ್ಯಯನಕ್ಕೆ ಸಚಿವ ಸಂಪುಟ ಉಪಸಮಿತಿ ರಚನೆ ಆಗಬಹುದು. ಎಲ್ಲ ವರದಿ ಕೊಟ್ಟಿದ್ದಾರೆ. ಕಾಂತರಾಜು ಸಮಿತಿ ಶುರು ಮಾಡಿತ್ತು, ಜಯಪ್ರಕಾಶ್ ಹೆಗಡೆ ಅವರ ಸಮಿತಿ ಕಂಪ್ಲೀಟ್ ಮಾಡಿದೆ. 10 ವರ್ಷ ಆಗೋಗಿದೆ. ಕೆಲವರು ಇದನ್ನು ಹಳಸೋಗಿದೆ ಅಂತ ಇದ್ದಾರೆ ಈ ಒಂದು ವರದಿ. ಕೆಲವರು ತಂಗಳು ಇದು ಅಂತಾರೆ, ಹಳೆಯದು ಇದು ಔಟ್ಡೇಟೆಡ್ ಅಂತಾರೆ. ಕೆಲವರು ಡಸ್ಟ್ಬಿನ್ಗೆ ಹಾಕ್ಬಿಡಿ ವರದಿನ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಇದರ ಮಧ್ಯೆ ಇದ್ರ ಮೇಲೆ ಮತ್ತೊಂದು ಅಧ್ಯಯನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬಹುದಾಗುತ್ತಾ ಅಂತ. ರಾಜಕೀಯೇತರ ಅಧ್ಯಯನಕ್ಕಾದರೆ ಅಧಿಕಾರಿಗಳು ಅಥವಾ ತಜ್ಞರ ಸಮಿತಿ ರಚನೆ ಆಗಬೇಕಾಗತ್ತೆ. ಈ ಸಮಿತಿ ವರದಿ ಕೊಡುವುದಕ್ಕೆ 3 ರಿಂದ 6 ತಿಂಗಳ ಕಾಲಾವಕಾಶ ಬೇಕಾಗುತ್ತೆ. ಜನಪ್ರತಿನಿಧಿಗಳ ಅಭಿಪ್ರಾಯ ಬೇಕು ಎನ್ನುವುದಾದರೆ ವಿಶೇಷ ಅಧಿವೇಶನಕ್ಕೆ ನಿರ್ಧಾರ ಮಾಡಬೇಕಾಗತ್ತೆ. ಜಾತಿವಾರು ಆಕ್ಷೇಪಣೆ ಆಲಿಸಲು OBC ಆಯೋಗದ ಅಧ್ಯಕ್ಷರಿಗೆ ಸೂಚನೆ ಕೂಡ ಹೋಗಿದೆ. ಇದೇ ವಿಚಾರದಲ್ಲಿ ಯಾರ್ಯಾರಪ್ಪ ಇದಕ್ಕೆ ವಿರೋಧ ಮಾಡಿರೋದು ಅಂತ ನೋಡಿದ್ರೆ, ಈ ವಿಚಾರದಲ್ಲಿ ಪ್ರಮುಖವಾಗಿ ವಿರೋಧದ ಸ್ವರ ಅಥವಾ ಅಪಸ್ವರ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. DK ಶಿವಕುಮಾರ್ ತುಂಬ ಸ್ಟ್ರಾಂಗ್ ಆಗಿ ಇದನ್ನು ಸಪೋರ್ಟ್ ಮಾಡ್ತಾ ಇರುವಂತೆ ಕಾಣಿಸ್ತಾ ಇಲ್ಲ. ಚಲುವರಾಯಸ್ವಾಮಿಯವರು, ಆನಂತರದಲ್ಲಿ ನಾವು ಕೃಷಿ ಸಚಿವರಿದ್ದಾರೆ ಅವರು, MB ಪಾಟೀಲ್ರು, ಕೈಗಾರಿಕಾ ಸಚಿವ ಈಶ್ವರ ಖಂಡ್ರೆ, ಅರಣ್ಯ ಸಚಿವ ಶಿವಾನಂದ ಪಾಟೀಲ್, ಕೃಷಿ ಮಾರುಕಟ್ಟೆ ಸಚಿವ ಶರಣಪ್ರಕಾಶ್ ಪಾಟೀಲ್, ವೈದ್ಯಕೀಯ ಶಿಕ್ಷಣ ಸಚಿವರವರು MC ಸುಧಾಕರ್, ಉನ್ನತ ಶಿಕ್ಷಣ ಸಚಿವ, ಇವರ ಕಡೆಯಿಂದ ಈ ಜಾತಿ ಗಣತಿ ವರದಿ ಜಾರಿಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸಪೋರ್ಟ್ ಇದ್ದಂತೆ ಕಾಣಿಸ್ತಾ ಇಲ್ಲ. ಸಪೋರ್ಟ್ ಮಾಡ್ತಿರೋದು ಯಾರು? ಹಾಗಾದರೆ ಸಪೋರ್ಟ್ ಮಾಡ್ತಿರೋದು ಸತೀಶ್ ಜಾರಕಿಹೊಳಿ, ಲೋಕೋಪಯೋಗಿ ಸಚಿವರು, ಡಾಕ್ಟರ್ G ಪರಮೇಶ್ವರ್, ಹೋಮ್ ಮಿನಿಸ್ಟರ್ ಅವರು, HC ಮಹದೇವಪ್ಪ, ಸಮಾಜ ಕಲ್ಯಾಣ ಸಚಿವ, ಶಿವರಾಜ್ ತಂಗಡಗಿ, ಹಿಂದುಳಿದ ವರ್ಗಗಳ ಸಚಿವರವರು, KH ಮುನಿಯಪ್ಪ, ಆಹಾರ ಸಚಿವ, RB ತಿಮ್ಮಾಪುರ, ಅಬಕಾರಿ ಸಚಿವರು, ಬೈರತಿ ಸುರೇಶ್, ನಗರಾಭಿವೃದ್ಧಿ ಮಿನಿಸ್ಟರ್, KJ ಜಾರ್ಜ್, ಇಂಧನ ಸಚಿವ, ಜಮೀರ್ ಅಹಮದ್ ಖಾನ್, ವಸತಿ ಸಚಿವ, ರಹೀಂ ಖಾನ್, ಪೌರಾಡಳಿತ ಸಚಿವರಿದ್ದಾರೆ, NS ಬೋಸರಾಜು, ಸಣ್ಣ ನೀರಾವರಿ ಸಚಿವ. ಇವರೆಲ್ಲರೂ ಕೂಡ ಈ ಜಾತಿ ಗಣತಿ ವರದಿ ಅನುಷ್ಠಾನದ ಪರವಾಗಿ ನಿಂತುಕೊಂಡಿದ್ದಾರೆ.